ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಆರೋಪ ಕೇಳಿ ಬರುವಂಥದ್ದು. ಅದಕ್ಕೆ ಒಂದು ಎಲ್ಲೋ ಕೇಸ್ ಹಾಕ್ರಿ ಹಿಂದೂಗಳು ಆಯ್ತದ ಒಬ್ರು ಯಾರಿಗಾರ ಒಂದು ಯಾವುದೋ ಕೇಸ್ ಹಾಕಿದ್ರೆ ಎಂಟೈರ್ ಹಿಂದೂ ಅಂತ ಆಗ್ಲಿಕ್ಕಾಗಲ್ಲ. ಅದು ಕೇಸೇ ಅದು ಹಿಂದೂ ಅಂತ ಹೇಳಲಿಕ್ಕಾಗಲ್ಲ. ಸೊ ನ್ಯಾಯಾಲಯ ತೀರ್ಪು ಕೊಡ್ತೈತೆ ಅಂತಿಮವಾಗಿ. ನ್ಯಾಯಾಲಯ ಕೊಡಲಿ. ಈಗ ನಾವು ಕಾಂಗ್ರೆಸ್ನವ್ರು ಕೊಡ್ಲಿಕ್ಕಾಗಲ್ಲ, BJP ಅವ್ರಿಗೆ ಕೊಡ್ಲಿಕ್ಕಾಗಲ್ಲ. ನ್ಯಾಯಾಲಯದಲ್ಲಿ ಇದೆ, ಕೋರ್ಟ್ ಡಿಸಿಷನ್ ಕೊಡ್ತೈತಿ. ಏನೋ ಅದನ್ನೆಲ್ಲರೂ ಒಪ್ಕೋಬೇಕು, ನಾವು ಒಪ್ಕೋಬೇಕು, ಎಲ್ಲರೂ ಒಪ್ಕೋಬೇಕು. ಸರ್ ರಾಮ ಮಂದಿರಕ್ಕೆ ಏನಾದರೂ ಉದ್ಘಾಟನೆಗೆ ಆಹ್ವಾನ ಏನಾದರೂ ಬಂದಿದೆ ಸರ್ ತಮಗೆ? ಅದನ್ನು ನೀವು BJP ಅವ್ರಿಗೆ ಕೇಳ್ಬೇಕ್ರಿ, ಅವ್ರು ಏನು ಕೊಟ್ಟಾರ ಕೇಳ್ರಿ. ಕೇಳ್ರೆ ಹೋಗ್ತೀವಿ, ಕೊಟ್ಟಿದ್ರೆ ಹೋಗ್ತೀವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಆರೋಪ ಕೇಳಿ ಬರುವಂಥದ್ದು. ಅದಕ್ಕೆ ಒಂದು ಎಲ್ಲೋ ಕೇಸ್ ಹಾಕ್ರಿ ಹಿಂದೂಗಳು ಆಯ್ತದ ಒಬ್ರು ಯಾರಿಗಾರ ಒಂದು ಯಾವುದೋ ಕೇಸ್ ಹಾಕಿದ್ರೆ ಎಂಟೈರ್ ಹಿಂದೂ ಅಂತ ಆಗ್ಲಿಕ್ಕಾಗಲ್ಲ. ಅದು ಕೇಸೇ ಅದು ಹಿಂದೂ ಅಂತ ಹೇಳಲಿಕ್ಕಾಗಲ್ಲ. ಸೊ ನ್ಯಾಯಾಲಯ ತೀರ್ಪು ಕೊಡ್ತೈತೆ ಅಂತಿಮವಾಗಿ. ನ್ಯಾಯಾಲಯ ಕೊಡಲಿ. ಈಗ ನಾವು ಕಾಂಗ್ರೆಸ್ನವ್ರು ಕೊಡ್ಲಿಕ್ಕಾಗಲ್ಲ, BJP ಅವ್ರಿಗೆ ಕೊಡ್ಲಿಕ್ಕಾಗಲ್ಲ. ನ್ಯಾಯಾಲಯದಲ್ಲಿ ಇದೆ, ಕೋರ್ಟ್ ಡಿಸಿಷನ್ ಕೊಡ್ತೈತಿ. ಏನೋ ಅದನ್ನೆಲ್ಲರೂ ಒಪ್ಕೋಬೇಕು, ನಾವು ಒಪ್ಕೋಬೇಕು, ಎಲ್ಲರೂ ಒಪ್ಕೋಬೇಕು. ಸರ್ ರಾಮ ಮಂದಿರಕ್ಕೆ ಏನಾದರೂ ಉದ್ಘಾಟನೆಗೆ ಆಹ್ವಾನ ಏನಾದರೂ ಬಂದಿದೆ ಸರ್ ತಮಗೆ? ಅದನ್ನು ನೀವು BJP ಅವ್ರಿಗೆ ಕೇಳ್ಬೇಕ್ರಿ, ಅವ್ರು ಏನು ಕೊಟ್ಟಾರ ಕೇಳ್ರಿ. ಕೇಳ್ರೆ ಹೋಗ್ತೀವಿ, ಕೊಟ್ಟಿದ್ರೆ ಹೋಗ್ತೀವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಆರೋಪ ಕೇಳಿ ಬರುವಂಥದ್ದು. ಅದಕ್ಕೆ ಒಂದು ಎಲ್ಲೋ ಕೇಸ್ ಹಾಕ್ರಿ ಹಿಂದೂಗಳು ಆಯ್ತದ ಒಬ್ರು ಯಾರಿಗಾರ ಒಂದು ಯಾವುದೋ ಕೇಸ್ ಹಾಕಿದ್ರೆ ಎಂಟೈರ್ ಹಿಂದೂ ಅಂತ ಆಗ್ಲಿಕ್ಕಾಗಲ್ಲ. ಅದು ಕೇಸೇ ಅದು ಹಿಂದೂ ಅಂತ ಹೇಳಲಿಕ್ಕಾಗಲ್ಲ. ಸೊ ನ್ಯಾಯಾಲಯ ತೀರ್ಪು ಕೊಡ್ತೈತೆ ಅಂತಿಮವಾಗಿ. ನ್ಯಾಯಾಲಯ ಕೊಡಲಿ. ಈಗ ನಾವು ಕಾಂಗ್ರೆಸ್ನವ್ರು ಕೊಡ್ಲಿಕ್ಕಾಗಲ್ಲ, BJP ಅವ್ರಿಗೆ ಕೊಡ್ಲಿಕ್ಕಾಗಲ್ಲ. ನ್ಯಾಯಾಲಯದಲ್ಲಿ ಇದೆ, ಕೋರ್ಟ್ ಡಿಸಿಷನ್ ಕೊಡ್ತೈತಿ. ಏನೋ ಅದನ್ನೆಲ್ಲರೂ ಒಪ್ಕೋಬೇಕು, ನಾವು ಒಪ್ಕೋಬೇಕು, ಎಲ್ಲರೂ ಒಪ್ಕೋಬೇಕು. ಸರ್ ರಾಮ ಮಂದಿರಕ್ಕೆ ಏನಾದರೂ ಉದ್ಘಾಟನೆಗೆ ಆಹ್ವಾನ ಏನಾದರೂ ಬಂದಿದೆ ಸರ್ ತಮಗೆ? ಅದನ್ನು ನೀವು BJP ಅವ್ರಿಗೆ ಕೇಳ್ಬೇಕ್ರಿ, ಅವ್ರು ಏನು ಕೊಟ್ಟಾರ ಕೇಳ್ರಿ. ಕೇಳ್ರೆ ಹೋಗ್ತೀವಿ, ಕೊಟ್ಟಿದ್ರೆ ಹೋಗ್ತೀವಿ.